ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ರಾಜ್ಯದ ಆಡಳಿತ ಪಕ್ಷದಲ್ಲಿ ದಿನೇ ದಿನೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಹೆಚ್ಚಾಗುತ್ತಿದೆ. ರಾಜ್ಯದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ಆಗುವುದು ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ. ಜಿಲ್ಲೆಯಲ್ಲಿ ಕಾಡಾನೆ ಸಮಸ್ಯೆ ಜಟಿಲವಾಗಿದೆ. 10 ದಿನಗಳಲ್ಲಿ 2 ಬಲಿಯಾಗಿದ್ದಾರೆ. ಸಾವಿಗೆ ಸರ್ಕಾರ ಕೊಡುವ ಪರಿಹಾರ ಶಾಶ್ವತ ಅಲ್ಲ, ಇದು ಕ್ಷಣಿಕ. ಬದಲಾಗಿ ಶಾಶ್ವತ ಪರಿಹಾರ ಆಗಬೇಕು. ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಛಾಯಾಗ್ರಾಹಕರು ಸಮಾಜದ ಕನ್ನಡಿಗಿದ್ದ ಹಾಗೆ ಅವರ ಹಿತಾಸಕ್ತಿಗೆ ಸದಾ ಸಿದ್ಧ. ಶಾಸಕ ಸಿಮೆಂಟ್ ಮಂಜು ಹೇಳಿಕೆ. ವಾರ್ತೆಗಳ ವಿವರ. ರಾಜ್ಯದ ಆಡಳಿತ ಪಕ್ಷದಲ್ಲಿ ದಿನೇ ದಿನೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಹೆಚ್ಚಾಗುತ್ತಿದೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು, ತಾವು ಮುಖ್ಯಮಂತ್ರಿ ಆಗಬೇಕು ಅಂತ ಅನೇಕರು ಕಾಯ್ತಾ ಇದ್ದಾರೆ. ರಾಜ್ಯದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ಆಗುವುದು ಇದೆ. ಗ್ಯಾರಂಟಿಗಳೇ ಅಭಿವೃದ್ಧಿ ಆಗಿಬಿಟ್ಟರೆ ಶಾಸಕರುಗಳು ತಲೆಗೆತ್ತಿಕೊಂಡು ಓಡಾಡಲು ಸಾಧ್ಯವಿಲ್ಲ. ಜನರು ಕೂಡ ನಮ್ಮನ್ನು ಕ್ಷಮಿಸುವುದಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದರು. ನೋಡ್ರಿ, ಯಾರೇನು ಹೇಳಿದಾರೋ ನನಗಂತೂ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ರಾಜ್ಯದ ಆಡಳಿತ ಪಕ್ಷದಲ್ಲಿ ದಿನೇ ದಿನೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಹೆಚ್ಚಾಗ್ತಾ ಇದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ತಾವು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅನೇಕರು ಇವತ್ತು ಕಾಯ್ತಾ ಇದ್ದಾರೆ. ನಾನು ಅವತ್ತು ಕೂಡ ಹೇಳಿದ್ದೇನೆ, ರಾಜ್ಯದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ಆಗೋದಿದೆ. ಆ ಮುನ್ಸೂಚನೆಗಳು ನೀವು ಕೂಡ ನೋಡ್ತಾ ಇದ್ದೀರಿ. ನೋಡ್ರಿ, ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೋ ನೀವು ಅವ್ರನ್ನೇ ಪ್ರಶ್ನೆ ಮಾಡಿ. ಆದರೆ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಎಲ್ಲಿದೆ, ಒಂದು ರೀತಿ ತಾಲಿಬಾನ್ ಸರ್ಕಾರ. ಹಿಂದುತ್ವಕ್ಕೂ ಕೂಡ ಇಲ್ಲಿ ಗೌರವ ಇಲ್ಲ, ಹಿಂದೂಗಳಿಗೂ ಕೂಡ ಗೌರವ ಇಲ್ಲ. ಆ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂಥದ್ರಲ್ಲಿ ಇವತ್ತು ನೋಡಿದ್ರಿ ಯಾವ ರೀತಿ ಅಲ್ಲಿ ಪ್ರಯಾಗ್ರಾಜಲ್ಲಿ ಕುಂಭಮೇಳಕ್ಕೂ ಕೂಡ ಅದಕ್ಕೂ ಕೂಡ ತಕರಾರು ಎತ್ತಿರ್ತಕ್ಕಂಥವ್ರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ. ಇದ್ರ ಮಧ್ಯೆ ಡಿ.ಕೆ. ಶಿವಕುಮಾರ್ ಅವರು ಸಹ ಕುಂಭಮೇಳಕ್ಕೆ ಹೋಗಿ ಬಂದಿದ್ದಾರೆ ಕುಟುಂಬ ಸಮೇತ. ಅಂದರೆ ಹಿಂದುತ್ವ ಏನು ನಮ್ಮ ಪ್ರಾಚೀನ ನಮ್ಮ ಒಂದು ಕಲ್ಪನೆ ಆಧಾರವಾಗಿ ಹೋಗಿ ಬಂದಿರೋ ನನ್ನ ಭಾವನೆ. ಆದರೆ ಇದ್ರ ಬಗ್ಗೆ ನಾನು ಹೆಚ್ಚು ಇನ್ನೇನು ಹೇಳೋದಕ್ಕೆ ಸಾಧ್ಯ ಅಲ್ಲ. ಡಿ.ಕೆ. ಶಿವಕುಮಾರ್ ಯಾವ ಅರ್ಥದಲ್ಲಿ ಹೇಳಿದ್ರೆ ಅವ್ರನ್ನೇ ಪ್ರಶ್ನೆ ಮಾಡಿ. ಆದರೆ ಭಾರತೀಯ ಜನತಾ ಪಾರ್ಟಿಗೂ ಆ ಬೆಳವಣಿಗೆ ಯಾವುದೇ ಒಂದು ಸಂಬಂಧ ಇಲ್ಲ. ವಿಶೇಷವಾಗಿ ಮೊನ್ನೆ ಇಶಾ ಫೌಂಡೇಶನ್ ಶಿವರಾತ್ರಿ ಸಂದರ್ಭದಲ್ಲಿ ಮಾನ್ಯ ಗೃಹ ಸಚಿವರಿದ್ದಂಥ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವಹಿಸಿದ್ರು. ಹಾಗಾಗಿ ನಾನಾ ರೀತಿ ಚರ್ಚೆಗಳು ನಡೀತಾ ಇದೆ. ಅದು ಯಾವುದಕ್ಕೂ ಕೂಡ ಸತ್ಯ ಇಲ್ಲ, ಪ್ರಶ್ನೆ ಇಲ್ಲ ರೀ. ಅದೊಂದು ಶಿವರಾತ್ರಿ ಸಂದರ್ಭದಲ್ಲಿ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿರ್ಬೋದು. ಆದರೆ ಅದಕ್ಕೂ ಮತ್ತೇನೋ ಭಾಳ ಧ್ರುವೀಕರಣ ಆಗ್ತಾಯಿದೆ, ಏನೋ ಡಿ.ಕೆ. ಶಿವಕುಮಾರ್ BJPಗೆ ಬಂದುಬಿಡ್ತಾರೆ, ಈ ರೀತಿ ಗುಸುಸು ಶುರುವಾಗಿದೆ. ಅದು ಯಾವುದರಲ್ಲೂ ಕೂಡ ಅರ್ಥ ಇಲ್ಲ. ನಾವು ಮುಖ್ಯಮಂತ್ರಿಗಳಿಗೆ ಕಳೆದ ವಾರ ನಾನು ಪತ್ರನೂ ಕೂಡ ಬರೆದಿದ್ದೇನೆ, ಬಹಿರಂಗವಾಗಿ ಪತ್ರ ಬರೆದಿದ್ದೇನೆ. ನಾಡಿನ ಜನರ ಅಪೇಕ್ಷೆ ಏನಿದೆ, ಅಪೇಕ್ಷೆ ತಕ್ಕಂತೆ ಬಜೆಟನ್ನು ಮಂಡನೆ ಮಾಡಬೇಕು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಅದರಲ್ಲೂ ಕೂಡ ಅತಿ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಸಲ್ತದೆ. ಹಾಗಾಗಿ ಜನರ ಅಪೇಕ್ಷೆನೂ ಕೂಡ ಸಾಕಷ್ಟಿದೆ. ಗ್ಯಾರಂಟಿಗಳೇ ಅಭಿವೃದ್ಧಿ ಆಗಿಬಿಟ್ರೆ ನಾವು ಯಾರೂ ಕೂಡ ಶಾಸಕರು ಕೂಡ ತಲೆ ಎತ್ಕೊಂಡು ಓಡೋದಕ್ಕೆ ಸಾಧ್ಯ ಇಲ್ಲ. ಜನರು ಕೂಡ ನಮಗೆ ಕ್ಷಮಿಸೋದಿಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಮುಖ್ಯಮಂತ್ರಿಗಳು ಕ್ಷೇತ್ರಗಳಿಗೂ ಕೂಡ ಅನುದಾನವನ್ನು ನೀಡ್ತಾರೆ, ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿ ಬಜೆಟನ್ನು ಮಂಡನೆ ಮಾಡ್ತಾರೆ ಅನ್ನುವ ಆಶಾಭಾವನೆಯಲ್ಲಿ ನಾವು ಕೂಡ ಇದ್ದೇವೆ. ಕಾದು ನೋಡೋಣ. ಧನ್ಯವಾದ. ಜಿಲ್ಲೆಯಲ್ಲಿ ಕಾಡಾನೆ ಸಮಸ್ಯೆ ಜಟಿಲವಾಗಿದೆ. 10 ದಿನದಲ್ಲಿ 2 ಬಲಿಯಾಗಿದ್ದಾರೆ. ಸಾವಿಗೆ ನಾವು ಕೊಡುವ ಪರಿಹಾರ ಶಾಶ್ವತ ಅಲ್ಲ, ಅದು ಕ್ಷಣಿಕ. ಬದಲಾಗಿ ಶಾಶ್ವತ ಪರಿಹಾರ ಆಗಬೇಕು. ಅದನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿ ಮಾಡಬೇಕು ಎಂದು ಶ್ರೇಯಸ್ ಪಟೇಲ್ ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಈ ವಿಚಾರದಲ್ಲಿ 2 ಸರ್ಕಾರಗಳ ಜವಾಬ್ದಾರಿ ಇದೆ. ಸರ್ಕಾರ, ಜನಪ್ರತಿನಿಧಿಗಳು, ಸಚಿವರು ಒಟ್ಟುಗೂಡಿ ಕೆಲಸ ಮಾಡಬೇಕಿದೆ. ಪರಸ್ಪರ ಕುಳಿತು ಚರ್ಚಿಸಿ ಬಗೆಹರಿಸಿಕೊಳ್ಳಬೇಕಿದೆ. ನಾನು ಕೇಂದ್ರ ಸರ್ಕಾರಕ್ಕೆ ಹಲವು ಬಾರಿ ಮನವಿ ಮಾಡಿದ್ದೇನೆ. ಅಧಿವೇಶನದಲ್ಲೂ ದನಿ ಎತ್ತಿದ್ದೇನೆ. ಆನೆಧಾಮೆ ನಿರ್ಮಾಣಕ್ಕೆ ಪ್ರಸ್ತಾಪನೆ ಸಿದ್ಧವಾಗಿದೆ. ಇದಕ್ಕಾಗಿ ರಾಜ್ಯ ಬಜೆಟ್ನಲ್ಲಿ ಎಷ್ಟು ಅನುದಾನ ನಿಗದಿ ಮಾಡುತ್ತಾರೋ ಎಂಬುದನ್ನು ನೋಡಿಕೊಂಡು ಕೇಂದ್ರಕ್ಕೂ ಒತ್ತಡ ಹಾಕುವುದಾಗಿ ತಿಳಿಸಿದರು. ಒಟ್ಟಿನಲ್ಲಿ ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು. ಇದರಲ್ಲಿ ರಾಜಕೀಯ ಬೇಡ, ಎಲ್ಲರೂ ಪಕ್ಷಾತೀತವಾಗಿ ಒಗ್ಗೂಡಿ ಕೆಲಸ ಮಾಡಬೇಕು. ಬಂದ್ ಅಥವಾ ಪ್ರತಿಭಟನೆ ಮಾಡಿದರೆ ಪರಿಹಾರ ಸಿಗಲ್ಲ ಎಂದು ಹೇಳಿದರು. ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ನಮ್ಮ ಯಾವುದು ಕುಳಿಕೆರೆ ಅಲ್ಲಿಗೆ ಒಂದು 10 ದಿನದ ಮುಂಚೆ ಒಬ್ಬರು ಮಹಿಳೆ ತೀರ್ಕೊಂಡಿದ್ರು. ಈ ಮೊನ್ನೆ ನಮ್ಮ ಗುಜ್ನಹಳ್ಳಿಯಲ್ಲಿ ಅನಿಲ್ ಕುಮಾರ್ ಅನ್ನೋರು ಪಾಪ ಒಂದು ನಮ್ಮ ಸಮಕಾಲೀನರು ಒಂದು 30-33 ವರ್ಷದವರು ಪಾಪ ತೀರ್ಕೊಂಡಿದ್ದಾರೆ. ಇದು ನಾವು ಸಾವು ಬಂದಾಗ, ಆನೆ ದಾಳಿ ಆದಾಗ ನಾವು ಕೊಡೋ ಪರಿಹಾರ ಆಗಿರ್ಬೋದು, ಅದು ಯಾವುದು ಶಾಶ್ವತ ಅಲ್ಲ, ಅದೆಲ್ಲ ಕೇವಲ ಕ್ಷಣಿಕ. ಆದರೆ ಶಾಶ್ವತವಾಗಿ ಪರಿಹಾರ ಕಂಡುಕೊಳ್ಳುವಂಥ ಕೆಲಸವನ್ನು ಉಭಯ ಸರ್ಕಾರಗಳು ಮಾಡಬೇಕಾಗ್ತದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಒಟ್ಟುಗೂಡಿ
ಮಾಡಬೇಕು ಅಂತ ಕೆಲಸ ಎರಡೂ ಸರ್ಕಾರದ ಜವಾಬ್ದಾರಿ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳಾದ ನಾವುಗಳು ನಮ್ಮ ಜವಾಬ್ದಾರಿ. ಜೊತೆಗೆ ಎರಡೂ ಸರ್ಕಾರದ ಅರಣ್ಯ ಸಚಿವರು, ಅದು ಕೇಂದ್ರ ಅರಣ್ಯ ಸಚಿವರಾಗಿರ್ಬೋದು, ರಾಜ್ಯ ಅರಣ್ಯ ಸಚಿವರಾಗಿರ್ಬೋದು, ಇಬ್ಬರು ಕೂತಿ ಬಗೆಹರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಜೊತೆಗೆ ನಾನು ಇದನ್ನಾಗಲೇ ಕೇಂದ್ರ ಸಚಿವರಿಗೆ ಹಲವಾರು ಬಾರಿ ನಾನು ಮನವಿಯನ್ನು ಮಾಡಿದ್ದೀನಿ. ಸಂಸತ್ನಲ್ಲಿ ನಾನು ಅದನ್ನು ಧ್ವನಿಯಾಗಿ 2 ಬಾರಿ ನಾನು ಇದ್ರ ಬಗ್ಗೆ ಧ್ವನಿ ಎತ್ತಿದ್ದೆ. ರಾಜ್ಯ ಸಚಿವರ ಹತ್ರ ನಾನು ಮಾತಾಡಿದಾಗ ಆನೆಧಾಮದ ಬಗ್ಗೆ ಒಂದು ಪ್ರಸ್ತಾವನೆಯನ್ನು ರೆಡಿ ಮಾಡಿದ್ದೀವಿ. ಆನೆಧಾಮ ಮಾಡಿದ್ರೆ ಮೇಜರ್ ಇಶ್ಯೂ ಕಡಿಮೆ ಆಗುತ್ತೆ ಅಂತ ಅವರು ಸಹ ಹೇಳಿದ್ದಾರೆ. ಎರಡೂ ನೋಡಿಕೊಂಡು ಈಗ ಬಜೆಟ್ ಸೆಷನ್ ಆದ ನಂತರ ಎಷ್ಟು ಅಲೋಕೇಶನ್ ಬರುತ್ತೆ ಅದರಲ್ಲಿ ನೋಡಿಕೊಂಡು ಆನೆಗೆ ಒಂದು ಶಾಶ್ವತವಾಗಿ ಪರಿಹಾರ ಕಂಡುಕೊಂಡು ಕೆಲಸವನ್ನು ನಾವು ಮಾಡಬೇಕು. ಇದರಲ್ಲಿ ನಾವು ಯಾವುದೇ ಪಕ್ಷದವ್ರು ರಾಜಕೀಯ ಮಾಡೋದು ಬೇಡ. ನಾವು ಒಗ್ಗೂಡಿ ನಾವು ಆನೆ ದಾಳಿ ಪಾಪ ಆ ಕಷ್ಟ, ಆ ತಾಯಿ ನೋವು ಎಂಥವ್ರಿಗೂ ಕಳೆದು ಹಿಂಡುತ್ತೆ. ಮೊನ್ನೆ ಗುಜ್ನಳ್ಳಿಲಿ ಆಗಿರುವಂತಹ ಆ ನೋವು ನೋಡಿದ್ರೆ ಪಾಪ ಅವರಿಗೆ, ತಾಯಿಗೆ, ಅವ್ರ ಯಜಮಾನರು ಸಹ ಕಳ್ಕೊಂಡಿದ್ದಾರೆ. ಇರೋರೊಬ್ಬ ಮಗ ಅವರು ಇಲ್ಲ, ಅನಾಥರಾಗಿದ್ದಾರೆ ಅವರು ಇವತ್ತು. ಅದನ್ನು ನಾವು ನೋಡಿ ನಾವು ಯಾವತ್ತೂ ಈಗ ಒಂದು ಬಂದ್ ಮಾಡೋದು, ಸ್ಟ್ರೈಕ್ ಮಾಡೋದು ಆದರೆ ಅದು ಪರಿಹಾರ ಅಲ್ಲ. ನಾವೆಲ್ಲ ಪಕ್ಷಾತೀತವಾಗಿ ನಮ್ಮ ಸರ್ಕಾರ ಅಂದರೆ ಒಂದು ಪಕ್ಷದಿಂದ ಬರ್ತದೆ. ಈಗ ನಾವು ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲ ಒಟ್ಟಿಗೆ ಹೋಗ್ತೀವಿ, ಅವರೆಲ್ಲ ನಾವು ರಾಜ್ಯ ಸರ್ಕಾರಕ್ಕೆಲ್ಲ ಒಟ್ಟಿಗೆ ನಮ್ಮ ಜೊತೆ ಬರಲಿ. ಅದನ್ನು ಪರಿಹಾರ ಮಾಡುವಂಥ ಕೆಲಸವನ್ನು 100ಕ್ಕೆ 100 ನಾವು ಮಾಡ್ತೀವಿ. ಅವ್ರು ಕೈ ಜೋಡಿಸ್ಬೇಕಷ್ಟೇ. ಕೇಂದ್ರ ರಾಜ್ಯ ಎರಡೂ ಕೈ ಜೋಡಿಸಿದ್ರೆ ಪರಿಹಾರ ಆಗುವಂಥ ಕೆಲಸ. ಜೊತೆಗೆ ಛಾಯಾಗ್ರಾಹಕರು ಸಮಾಜದ ಕನ್ನಡಿ ಇದ್ದ ಹಾಗೆ, ಅವರ ಹಿತಾಸಕ್ತಿಗೆ ಸದಾ ಸಿದ್ಧ ನಾನು ಎಂದು ತಾಲೂಕು ಛಾಯಾಚಿತ್ರ ಗ್ರಾಹಕರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಛಾಯಾಚಿತ್ರ ಗ್ರಾಹಕರ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಛಾಯಾಗ್ರಾಹಕರು ಸಮಾಜದ ಕನ್ನಡಿ ಇದ್ದ ಹಾಗೆ, ಛಾಯಾಗ್ರಾಹಕರ ಕಾರ್ಯ ಅನನ್ಯ. ಅವರ ಹಿತಾಸಕ್ತಿಗಳನ್ನು ಕಾಪಾಡಲು ನಾನು ಬದ್ಧ. ಯಾವುದೇ ವೃತ್ತಿಯಲ್ಲಿ ಸಂಘಟನೆ ಬಹಳ ಮುಖ್ಯ. ಛಾಯಾಗ್ರಾಹಕರು ನಿಜವಾದ ಕಲೆಗಾರರು. ಪ್ರೀತಿಯಿಂದ ಮಾಡಿದ ಕೆಲಸಕ್ಕೆ ಜನ ಸದಾ ಮೌಲ್ಯ ನೀಡುತ್ತಾರೆ. ಈ ಕ್ಷೇತ್ರಕ್ಕೆ ಸೂಕ್ತವಾದ ಸೌಲಭ್ಯಗಳು ಒದಗಿಸುವ ಸಂಬಂಧ ಸರ್ಕಾರದ ಮಟ್ಟದಲ್ಲಿ ಧ್ವನಿ ಎತ್ತಲು ಸಿದ್ಧನಿದ್ದೇನೆ ಎಂದು ಹೇಳಿದರು. ಛಾಯಾಗ್ರಾಹಕರು ಅಂತ ಹೇಳಿದ್ರೆ ಯಾವುದೇ ಒಬ್ಬ ರಾಜಕಾರಣಿ ಇರ್ಬೋದು, ಯಾವುದೇ ಒಂದು ಮದುವೆ ಇರ್ಬೋದು, ಯಾವುದೇ ಒಂದು ಶುಭ ಕಾರ್ಯಕ್ರಮ ಇದೆ ಅಂದ್ರೆ ಛಾಯಾಗ್ರಾಹಕರಲ್ಲಿ ಏನೂ ಇಲ್ಲ. ಈ ದೇಶದ ಪ್ರಧಾನಮಂತ್ರಿ ಮನೆಯಿಂದ ಹೊರಗಡೆ ಹೆಜ್ಜೆ ಮುಂಚೆ ಫಸ್ಟ್ ಛಾಯಾಗ್ರಾಹಕರು ಹೊರಗಡೆ ಇದ್ದಾರೆ. ಅದರಲ್ಲೂ ಕೂಡ ಛಾಯಾಗ್ರಾಹಕರಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಕಲೆಗೆ ನಾವು ಭಾರಿ ಮುಖ್ಯ. ಯಾರು ಇನ್ಬೇಕು ಈ ಗಂಧಗಳು ಕೂಡ ತೆಗಿತಾರಿಲ್ಲ ಅಂತಾರೆ. ಆದ್ರೆ ಆ ಫೋಟೋ ತೆಗೆದೇ ಒಂದು ಕಲೆ. ಎಷ್ಟೋ ಸತಿ ನಮ್ಮಳು ಏನ್ ಕವರ್ ಮಾಡಬೇಕು, ನಾನು ಯಾವ ಕವರ್ ಮಾಡಬೇಕು, ಸುಮ್ಮನೆ ಕೊಡೋದು. ಇದು ನಿಜವಾಗ್ಲೂ ಕೂಡ ನಿಮ್ಮೊಂದು ಕಲೆ. ಮತ್ತೆ ನಿಮ್ಮ ಕೆಲಸವನ್ನು ನೀವು ತುಂಬಾ ಪ್ರೀತಿಯಿಂದ ಮಾಡ್ತಾರೆ. ಆ ಪ್ರೀತಿಯಿಂದ ಮಾಡಿದಾಗ ಮಾತ್ರ ಎಷ್ಟೋ ಜನಗಳಿಲ್ಲ ನಾವು ಇವ್ರಿಗೆ ಫೋಟೋ ತೆಗೆದುಕೊಡ್ಬೇಕು, ಇವ್ರಿಗೆ ಫೋಟೋ ಮಾಡ್ಕೊಡ್ಬೇಕು ಅಂತ. ಯಾಕಂದ್ರೆ ನಿಮ್ ಕಲೆಗೆ ಜನ ಇಷ್ಟಪಡ್ತಾರೆ. ಮತ್ತೆ ನೀವು ತೆಗಿತಕ್ಕಂಥ ಫೋಟೋ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ, ಅದ ಜನಗಳು ಕೂಡ ತುಂಬಾ ಇಷ್ಟಪಡ್ತಾರೆ. ಯಾಕಂದ್ರೆ ತನ್ನ ಫೋಟೋನ ಯಾವುದೇ ವ್ಯಕ್ತಿ ತುಂಬಾ ಅದು ನೋಡಕ್ಕೆ ತುಂಬಾ ಖುಷಿ ಆದಾಗ ಖಂಡಿತವಾಗ್ಲೂ ಕೂಡ ಇಷ್ಟಪಡ್ತಾರೆ. ಫಾರ್ ಎಕ್ಸಾಂಪಲ್, ಜೀವನದಲ್ಲಿ ಒಂದು ಮದುವೆ ಆಗ್ಬೋದು, ಏನೇ ಒಂದೇ ಸತಿ ಆಗಿದೆ, ಗೃಹ ಪ್ರವೇಶ ಯಾವುದೇ ಒಂದೇ ಸತಿ ಆಗಿದೆ. ಆದ್ರೆ ನಾನು 10 ವರ್ಷ ಬಿಟ್ಟದ್ದು ಅದೊಂದು ಮೆಮೊರಿ. ಆದ್ರೆ ಈಗಲೇ ಒಂದು ಸಣ್ಣ ಮಿಸ್ಟೇಕ್ ಆಯ್ತು, ಮತ್ತೆ ಆ ಕಾರ್ಯಕ್ರಮ ಮತ್ತೆ ಮಾಡಕ್ ಸಾಧ್ಯ ಇಲ್ಲ. ಒಂದು ವಿಡಿಯೋ ಒಂದು ಫೋಟೋ, ಆ ಮೂವ್ಮೆಂಟ್, ಆ ಕ್ಷಣದಲ್ಲಿ ನೀವು ಫೋಟೋದಲ್ಲಿ ಸೇರಿ ನಾವು ಬದುಕಿರೋ ನಾವು ನೋಡ್ಬೋದಿತ್ತು. ನಿಜವಾಗ್ಲೂ ಕೂಡ ಆ ಇವತ್ತು ಸಂಗ್ರಹ ಮಾಡ್ಕೊಂಡಿದ್ದೀರಾ. ನಿಮ್ಮ ಜೊತೆ ಸಂಪೂರ್ಣ ಬೆಂಬಲದಾಗಿರ್ತೀನಿ. ನಿಮಗೆ ಯಾವುದೇ ವಿಚಾರಗಳಲ್ಲಿ ಸಂಪೂರ್ಣ ಬೆಂಬಲ ಕೊಡ್ತೀನಿ. ಸರ್ಕಾರದಿಂದ ಯಾವುದೇ ಸವಲತ್ತು ಕೊಡಬೇಕು ಅಂದ್ರೆ 100ಕ್ಕೆ 100 ನಿಮ್ಮ ಪರವಾಗಿ 100ಕ್ಕೆ 100 ವಿಧಾನಸಭೆ ಇರ್ಬೋದು, ಸರ್ಕಾರದ ಜೊತೆ ಸದಾ ಮಾತಾಡಲಿಕ್ಕೆ ಬದ್ಧನಾಗಿದ್ದೀನಿ. ಉತ್ತಮವಾದ ಕಾರ್ಯಕ್ರಮ ಮಾಡಿದಾಗ ಮೂರ್ತಿ ಸ್ಟುಡಿಯೋ ಮಾಲೀಕ ಕರುಣಾಕರ ಮಾತನಾಡಿ, ಛಾಯಾಗ್ರಹಣ ಕೇವಲ ಒಂದು ಉದ್ಯೋಗವಲ್ಲ, ಅದು ಕಲೆ. ಬೆಳಕು, ಬಣ್ಣ ಮತ್ತು ತಂತ್ರಜ್ಞಾನವನ್ನು ಸಮರ್ಪಕವಾಗಿ ಬಳಸಿದಾಗ ಮಾತ್ರ ಅದ್ಭುತ ಚಿತ್ರಗಳು ಮೂಡಿಬರುತ್ತವೆ. ದಿನನಿತ್ಯ ಹೊಸದನ್ನು ಕಲಿಯಬೇಕು. ಕೆಲವೊಮ್ಮೆ ಛಾಯಾಗ್ರಾಹಕರ ಶ್ರಮಕ್ಕೆ ನಿಗದಿತ ಮೌಲ್ಯ ದೊರೆಯದು. ಸಂಘಟನೆಗಳ ಮೂಲಕವೇ ಈ ಹಿತ ಕಾಯಲು ಸಾಧ್ಯ ಎಂದು ಹೇಳಿದರು. ಅವರದೇ ಸಂಘ ಸಂಸ್ಥೆಗಳಿವೆ, ಆದರೆ ನಮ್ಮ ಛಾಯಾಗ್ರಾಹಕರಿಗೂ ಸಹ ಸಂಘಗಳು ರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ಎಲ್ಲ ಕಡೆಯೂ ಸಂಘಗಳಿವೆ. ಹಾಗೆಯೇ ನಮ್ಮ ತಾಲೂಕಿನಲ್ಲಿ ಸರಿಸುಮಾರು ಒಂದು 60ರಿಂದ 65 ಜನ ಅಥವಾ ಅದಕ್ಕೂ ಹೆಚ್ಚು ಜನ ಛಾಯಾಗ್ರಾಹಕರಿದ್ದಾರೆ. ನಮ್ಮ ಕೆಲವರು ಸ್ಟುಡಿಯೋ ಮಾಡ್ಕೊಂಡಿದ್ರೆ, ಇನ್ನು ಕೆಲವರು ವೃತ್ತಿ ಕಲ್ತ್ಕೊಂಡು ಸ್ವಂತ ಕ್ಯಾಮರಾ ಇಟ್ಕೊಂಡು ಓನ್ ಆರ್ಡರ್ ಮಾಡ್ತಾರೆ, ಮತ್ತೆ ಸಬ್ ಆರ್ಡರ್ ಮಾಡ್ತಿದ್ದಾರೆ. ಫೋಟೋಗ್ರಫಿ ಅನ್ನೋದು ಒಂದು ಕಲೆ, ಒಂದು ವಿಶೇಷವಾದ ಮರ್ಯಾದೆ ಇರುವಂಥ ಒಂದು ವೃತ್ತಿ ನಮ್ಮದು.
ನಮಗೆ ಎಲ್ಲೋದ್ರೂ ನಮ್ಗೆ ಒಂದು ನಮ್ಮದೇ ಆದ ಗೌರವಗಳು ನಮ್ಗೆ ಕೊಡ್ತಾರೆ ಜನ. ನಾವು ಒಂದು ಫೋಟೋ ತೆಗೆಯೋದಕ್ಕಿಂತ ಮುಂಚೆ ಆ ಕಾರ್ಯಕ್ರಮಗಳಲ್ಲಿ ಯಾವ ರೀತಿ ಫೋಟೋ ತೆಗಿಬೇಕು, ಆ ವಿನ್ಯಾಸ ಮತ್ತು ಬೆಳಕು ಎಲ್ಲವನ್ನು ಅಬ್ಸರ್ವ್ ಮಾಡಿಕೊಂಡು ನಾವು ಒಂದು ಉತ್ತಮವಾದ ಸುಂದರವಾದ ಫೋಟೋ ಕೊಡಲಿಕ್ಕೋಸ್ಕರ ನಾವು ಪ್ರಯತ್ನ ಪಡ್ತೀವಿ. ಅದರ ಕಲ್ಪನೆ ನಾವು ಕಲಾವಿದರಂತೆ ನಾವು ಅದರ ಕಲ್ಪನೆ ಮಾಡ್ಕೊಳ್ತಿದ್ವಿ. ಈಗೆಲ್ಲ ಡಿಜಿಟಲ್ ಟೆಕ್ನಾಲಜಿ ಹೈಟೆಕ್ ಕ್ಯಾಮ್ರಾಗಳು ಇದ್ರೂ ಸಹ ಅದನ್ನು ಬಳಸುವ ಕೌಶಲ್ಯತೆ ನಮಗಿರಬೇಕು. ನಿಜ ಹೇಳಬೇಕಂದ್ರೆ ಫೋಟೋಗ್ರಾಫರ್ ನಿರಂತರವಾಗಿ ನಾವು ವಿದ್ಯಾರ್ಥಿಗಳು ಪ್ರತಿದಿನ ನಾವು ಕಲಿಯೋದಿರದೇ ಇರುತ್ತೆ ಹೊರತು ಪ್ರತಿದಿನ ನಾವು ಕಲಿತಾ ಇರ್ತೀವಿ. ಹೊಸದಾಗಿ ಬರ್ತದೆ ಟೆಕ್ನಾಲಜಿ ಪೂರ ಡಿಜಿಟಲ್ಕರಣ ಆಗೋದ್ರಿಂದ ನಾವು ಎಲ್ಲವನ್ನು ಪ್ರತಿದಿನ ನಾವು ಕಲ್ತ್ಕೊಂಡು. ಕಾರ್ಯಕ್ರಮದಲ್ಲಿ ಛಾಯಾಚಿತ್ರ ಸಂಘದ ಅಧ್ಯಕ್ಷ ವೇಣು, ಕಾರ್ಮಿಕ ನಿರೀಕ್ಷಕ ರವಿ, ಹಾಸನ ಜಿಲ್ಲಾ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ಲಿಂಗರಾಜು, ಧರ್ಮರಾಜ್, ಲೋಕೇಶ್, ವಸಂತಕುಮಾರ್ ಪೂಜಾರಿ ಹಾಗೂ ಇತರರು ಉಪಸ್ಥಿತರಿದ್ದರು. ಹೊಳೆನರಸೀಪುರ ತಾಲೂಕಿನ ಬಂಡಿಶೆಟ್ಟಿಹಳ್ಳಿ ಕೋಡುಗಲ್ಲು ಮಠದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಡೆದ ಹರಳಯ್ಯ ಸಮಾಜದ ಕುಲಬಾಂಧವರ ಸಮಾಗಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಹಾಸನ ಜಿಲ್ಲಾ ಭೂಸ್ವಾಧೀನ ಅಧಿಕಾರಿ ಡಾಕ್ಟರ್ ವಿ ಮಂಜುನಾಥ್, ದೇವರು ನಮಗೆ ಎಲ್ಲ ಅಂಗಾಂಗಗಳನ್ನು ಕೊಟ್ಟಿದ್ದಾನೆ. ಮಾನವನಿಗೆ ಒಳ್ಳೆಯದನ್ನೇ ಮಾಡು, ಒಳ್ಳೆಯ ಸಂಸ್ಕಾರ ಬೆಳೆಸುವಂತವನಾಗು ಎಂಬುದು ಮನುಷ್ಯನಿಗೆ ಮಾಡುವ ಒಳ್ಳೆಯ ಕೆಲಸವಾಗುತ್ತದೆ. ನಮ್ಮಲ್ಲಿ ಇರುವ ಕೈನ 5 ಬೆರಳು ಅತ್ಯುತ್ತಮವಾದುದು. ನಾವು ಈ ಬೆರಳುಗಳನ್ನು ಉತ್ತಮವಾದ ಕೆಲಸ ಮಾಡಲು ಬಳಸಿಕೊಳ್ಳಬೇಕು. ಪೆನ್ನು ಹಿಡಿಯುವ ಈ ಕೈಗಳಲ್ಲಿ ಎಷ್ಟೋ ಒಳ್ಳೆಯ ಕೆಲಸಗಳನ್ನು ಮಾಡಬೇಕಾಗುತ್ತದೆ. ನಾವು ಶಿಕ್ಷಣವನ್ನು ಅತಿ ಹೆಚ್ಚಾಗಿ ಪಡೆಯಬೇಕಾಗುತ್ತದೆ. ಮನುಷ್ಯ ಶಿಕ್ಷಣ ಮತ್ತು ಸಂಸ್ಕಾರವಂತನಾಗಬೇಕು ಎಂದು ಹೇಳಿದರು. ಪ್ರಭಾತೇಕರ ದರ್ಶನ ಖಾಲಿ ಕೈ ಕೊಟ್ಟಿದ್ದಾನೆ, ಆದರೆ ಎಲ್ಲ ಇದರಲ್ಲಿದೆ. ಸೂರ್ಯ ಚಂದ್ರ ಎಲ್ಲರೂ ಇದರಲ್ಲಿದ್ದಾರೆ. ನಮ್ಮ ಭಾಗ್ಯ ಸ್ತರಕ್ಕೆ ಎಲ್ಲ ಇದೆ, ಇದರಲ್ಲಿ ಪ್ರತಿಯೊಂದು ಇದೆ. ಇದು ಏನು ಸಾಮಾನ್ಯವಾದಲ್ಲ. ಈ ಜಾದೂಗಾರನಿಂದ ಓಂ ಶಿವಂ ಅಂದರೆ ಏನು ಬೇಕಾದ್ರೂ ಮಾಡುವಂಥ ಶಕ್ತಿ ಇದು ಕೊಟ್ಟಿದ್ದಾನೆ 5 ಬೆರಳಲ್ಲಿರ್ತಕ್ಕಂಥದ್ದು. ಅದಕ್ಕೆ ಇವನ್ನ ನಾವು ಸದಾಕಾಲ ಬಡಿಸ್ಕೋಬೇಕಿದು. ಒಳ್ಳೆ ಕಾಲಕ್ಕೆ ಕೊಡೋದಕ್ಕೂ ಇದೆ, ಯಾಚನೆ ಮಾಡೋಕ್ಕೂ ಇದೆ. ಇದು ಮತ್ತೆ ಬಗ್ಗೋದಕ್ಕೂ ಇದೆ, ತಲೆ ಬಾಗೋದಕ್ಕೂ ಇದೆ. ಬಾಗಿದವನು ಬಾಳಿಯಾನು ಅಂತ ಹೇಳ್ತಾರೆ. ಬಾಗ್ಬಿಟ್ರೆ ನಾವೇನು ಚಿಕ್ಕವರಾಗೋದಿಲ್ಲ. ಓಕೆ, ನಾವು ಹಿರಿಯರಿಗೆ ಕಾಲಿಗೆ ನಮಸ್ಕಾರ ಆಗ್ತೀವಿ. ಇವತ್ತು ನಾವೆಲ್ಲೂ ಚಿಕ್ಕವರು ಆಗಲಿಲ್ಲ. ಅದಕ್ಕೆ ಬಾಗಿದವನು ಬಾಳಿಯಾನ ಅಂತ ಹೇಳ್ತಾರೆ ನಮ್ಮ ಕಡೆ. ನಾವು ಮಕ್ಕಳನ್ನು ನಾವು ಸಂಸ್ಕಾರಗಳ ರೀತಿಯಲ್ಲಿ ಬೆಳೆಸ್ಬೇಕು. ಆ ಸಂಸ್ಕಾರ ಇದು ಒಂದು ಜಾನಪದ ಕಲೆ, ಒಂದು ಸಂಸ್ಕಾರ. ಇಂಥವನ್ನ ನಾವು ಉಳಿಸಿ ಬೆಳೆಸೋದಾದ್ರೆ ನಾವು ನಿಜವಾಗ್ಲೂ ಹರಳಯ್ಯನವರಿಗೆ ಮಹಾಶರಣರಂತ ಹೇಳ್ಕೊಳ್ಳೋಂಥ ಹರಳಯ್ಯನವರಿಗೆ ಏನಾದರೂ ನಾವು ಈ ಸಮಾಜದಲ್ಲಿ ಇಂದಿನ ಪೀಳಿಗೆ ರೂಪದಲ್ಲಿ ಒಂದು ಕೊಡುಗೆ ಕೊಡ್ತಾ ಇದ್ದೀವಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು. ಮತ್ತೆ ಅವರು ನಮ್ಮ ಸಮಾಜದ ಒಂದು ಪ್ರವಾದಿ ಅಂತಲೇ ಹೇಳ್ಕೊಬೋದು ಅವರನ್ನು. ಅದಕ್ಕೆ ಯಾವತ್ತೂ ಸಹ ನಮ್ಮ ಪೂರ್ವಜರೇನಿದ್ದಾರೆ, ಹಿರಿಯರೇನಿದ್ದಾರೆ, ಅವರನ್ನು ಆದರ್ಶ ಪುರುಷರಾಗಿ ಇಟ್ಕೊಂಡು ನಾವು ಮುಂದುವರೆದಿದ್ದೆ ಆದರೆ ನಮಗೂ ಒಂದು ನೈತಿಕ ಮೌಲ್ಯಗಳು ನಮ್ಮ ತಲೆಗೆ ಬರುತ್ತೆ. ನಾವು ಏನಾದರೂ ಮಾಡಬೇಕು ಅಂತ ಅನಿಸುತ್ತೆ ಅಂತ. ಯಾಕಂದ್ರೆ ನಮಗೂ ಗುರುಗಳು ಎಚ್.ಎನ್. ನರಸಿಂಹಯ್ಯ ಅವರಿದ್ದರು. ಅವ್ರು ಯಾವಾಗಲೂ ಹೇಳ್ತಿದ್ರು, ಪ್ರಶ್ನಿಸದೆ ಏನನ್ನೂ ಒಪ್ಕೋಬೇಡ ಅಂತೇಳಿ. ಪ್ರಶ್ನೆ ಮಾಡಬೇಕು. ನಿನಗೆ ಪಾಠ ಅರ್ಥ ಆಗುತ್ತೋ ಪ್ರಶ್ನೆ ಮಾಡ್ಕೋಬೇಕು, ಹೇಳ್ಬೇಕು ಅಂತ. ದೇವರಿದ್ದಾನೆ ಅಂದರೆ ಕೇಳು, ಎಲ್ಲಿದ್ದಾನೆ, ಯಾವ ಥರ ಇದ್ದಾನೆ, ಯಾವ ರೂಪದಲ್ಲಿದ್ದಾನೆ. ಆದರೆ ಬೂಟಾಟಿಕೆ ಪವಾಡಗಳು ಅದನ್ನು ನಂಬೇಡ ಅಂತ ಹೇಳ್ತಿದ್ರು. ಕರೆಕ್ಟ್. ಅದು ಆಚರಣೆಗಳು ಬೂಟಾಟಿಕೆ ಅಲ್ಲ. ಅದು ಇವತ್ತೇನು ನಾವು ಮಾಡ್ತಿದ್ವಿ ಇದು ಬೂಟಾಟಿಕೆ ಅಲ್ಲ. ಇದು ನಮ್ಮ ಪೂರ್ವಜರಿಂದ ನಡ್ಕೊಂಬಂದಿರ್ತಕ್ಕಂಥದ್ದು. ಇದನ್ನು ನಾವು ಮಾಡಲೇಬೇಕು. ಆದರೆ ಇದ್ರ ಜೊತೆಗೆ ಏನೋ ಒಂದು ಸೇರಿಸ್ಬಿಟ್ಟು ಬೂಟಾಟಿಕೆ ಮಾಡೋಕ್ಕೂ ಅಂಥವನ್ನ ನಂಬಾರ್ದು ನಾವು. ಪವಾಡಗಳು ಇವೆಲ್ಲ ಏನಂದರೆ ಮನೋರಂಜನೆ ಅಷ್ಟೇ. ಅದು ಮನೋರಂಜನೆಗೋಸ್ಕರ ಮಾಡ್ತೇವೆ ನಾವು. ಓಕೆ, ಅದಕ್ಕೋಸ್ಕರ ನಾವು ಇವತ್ತು ಸಹ ನಮ್ಮಲ್ಲಿ ತುಂಬಾ ಅವಕಾಶಗಳಿದೆ. ಅಂಥ ಅವಕಾಶಗಳನ್ನು ಬಳಸ್ಕೊಂಡು ನಾವೇನಾದರೂ ಸಮಾಜಮುಖಿಯಲ್ಲಿ ಹೋಗಿದ್ದೆ ಆದರೆ ನಾವು ಎಲ್ಲೂ ಸಹ ಇಡುವುದಕ್ಕೆ ಸಾಧ್ಯ ಇಲ್ಲ. ಮತ್ತು ನಮ್ಮನ್ನು ಕೆಳ ಹಂತದಲ್ಲಿ ಕೆಳ ದರ್ಜೆಯಲ್ಲಿ ನೋಡೋದಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ, ಯಾವುದೇ ಕಾರಣಕ್ಕೂ. ಅದು ಶತಸಿದ್ಧ. ಅದಕ್ಕೆ ನಮ್ಮನ್ನು ಉತ್ತುಂಗ ಸ್ಥಿತಿಯಲ್ಲಿ ನೋಡ್ಕೋಬೇಕಾದ್ರೆ ನಮ್ಮನ್ನು ನಾವು ಶಿಕ್ಷಿತರನ್ನಾಗಿ ಮಾಡ್ಕೋಬೇಕು. ಇತರರಿಗೆ ಗೌರವವನ್ನು ಕೊಡುವಂಥ ಕಲ್ತ್ಕೋಬೇಕು. ಮತ್ತು ನಮ್ಮ ಪೂರ್ವಜರು ನೆನ್ಕೊಳ್ಳೋಂಥದ್ದಾಗ್ಬೋದು. ಇವತ್ತು ಈ ಸಂದರ್ಭದಲ್ಲಿ ರಂಗಸ್ವಾಮಿ, ಟಿಆರ್ ವಿಜಯಕುಮಾರ್, ಎಂ ಶಂಕರಪ್ಪ, ಮುನಿರಾಜು, ಪ್ರಕಾಶ್, ಕರಿಯಪ್ಪ, ರವಿಕುಮಾರ್, ಚಂದ್ರು, ರಾಮಣ್ಣ, ದೇವರಾಜ್ ಹಾಜರಿದ್ದರು. ಜನಪರ ಆರ್ಥಿಕ ನೀತಿಗಳ ಜಾರಿಗೆ ಹಾಗೂ ಕಾರ್ಮಿಕ ವರ್ಗದ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಸಿಐಟಿಯು ನೇತೃತ್ವದಲ್ಲಿ ಮಾರ್ಚ್ 3ರಿಂದ 7ರವರೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಮಿಕರ ಬೃಹತ್ ಅಹೋರಾತ್ರಿ ಅನಿರ್ದಿಷ್ಟ ಧರಣಿ ನಡೆಯಲಿದೆ ಎಂದು ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಧರ್ಮೇಶ್ ತಿಳಿಸಿದರು. ಮಾರ್ಚ್ 3ರಿಂದ 7ನೇ ತಾರೀಕುವರೆಗೂ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಮಿಕರ ಹಲವಾರು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಒತ್ತಾಯ ಮಾಡಿ ಇಡೀ ರಾಜ್ಯದ
ಎಲ್ಲ ಕಾರ್ಮಿಕ ವಿಭಾಗವನ್ನ ಪ್ರತಿನಿಧಿಸಿ ಅಹೋರಾತ್ರಿ ಅನಿರ್ದಿಷ್ಟ ಧರಣಿಯನ್ನ 3ನೇ ತಾರೀಕಿಂದ 7ನೇ ತಾರೀಕು ನಡೆಸಲಾಗ್ತಾ ಇದೆ. ಸುಮಾರು ಒಂದು 50,000ಕ್ಕೂ ಹೆಚ್ಚು ಕಾರ್ಮಿಕರು ಈ ಹೋರಾಟದಲ್ಲಿ ಪಾಲ್ಗೊಳ್ತಕ್ಕಂಥ ತಯಾರಿಯನ್ನ ಮಾಡಲಾಗಿದೆ. ಪ್ರಮುಖವಾಗಿ ಕಾರ್ಮಿಕರಿಗೆ ಕನಿಷ್ಠ 31,000 ರೂಪಾಯಿ ವೇತನವನ್ನು ನಿಗದಿ ಮಾಡಲಿಕ್ಕೆ ಸರ್ಕಾರ ಕಾನೂನು ಮಾಡಬೇಕು. 31,000 ರೂಪಾಯಿ ಯಾರಿಗೆ ಅಂದರೆ ಅಕುಶಲ ಕಾರ್ಮಿಕರಿಗೆ. ಇನ್ನ ಅರೆಕುಶಲ, ಅತಿ ಕುಶಲ, ಕುಶಲ ಕಾರ್ಮಿಕರಿಗೆ 15% ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಕನಿಷ್ಠ 6,000 ರೂಪಾಯಿ ಪಿಂಚಣಿಯನ್ನ ಖಾತ್ರಿಪಡಿಸಬೇಕು ಕಾರ್ಮಿಕರಿಗೆ ಅನ್ನುವಂಥದ್ದು. ಮತ್ತೆ ವಸತಿ, ನಿವೇಶನ, ಆರೋಗ್ಯ ಸೌಲಭ್ಯ, ಸುರಕ್ಷತೆ, ಗುತ್ತಿಗೆ ಕಾರ್ಮಿಕರನ್ನ ಇವತ್ತು ಅವರು ಸಹಕಾರ ಸಂಘದ ಹೆಸರಿನಲ್ಲಿ ಇವತ್ತು ಮೋಸ ಮಾಡ್ತಾ ಇದ್ದಾರೆ ಸರ್ಕಾರ. ಆ ಗುತ್ತಿಗೆ ಕಾರ್ಮಿಕರನ್ನ ಕಾಯಂ ಮಾಡಬೇಕು ಅನ್ನುವಂಥ ಬೇಡಿಕೆ, ಹಲವಾರು ಬೇಡಿಕೆಗಳನ್ನ ಇಟ್ಟು ಮಾರ್ಚ್ 3ನೇ ತಾರೀಕಿಂದ 7ನೇ ತಾರೀಕುವರೆಗೂ ಒಂದು ಅನಿರ್ದಿಷ್ಟವಾಗಿರ್ತಕ್ಕಂಥ ಅಹೋರಾತ್ರ ಧರಣಿಯನ್ನ ನಾವು ನಡೆಸ್ತೇವೆ. 7ನೇ ತಾರೀಕುವರೆಗೂ ಸರ್ಕಾರ ಬಜೆಟ್ ಮಂಡನೆ ಮಾಡ್ತಾ ಇದೆ. ಅಲ್ಲಿ ಬೇಡಿಕೆ ಈಡೇರಿಲ್ಲ. 7ನೇ ತಾರೀಕು ನಂತರನೂ ಕೂಡ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ ಅನ್ನುವಂಥದ್ದನ್ನ ಮಾಧ್ಯಮ ಮುಖಾಂತರ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಬಿ ಪುಷ್ಪ, ಜಿಲ್ಲಾ ಕಾರ್ಯದರ್ಶಿ ಅರವಿಂದ್, ಅಂಗನವಾಡಿ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜುಳಾ, ತೋಟ ಕಾರ್ಮಿಕರ ಸಂಘದ ಕಾರ್ಯದರ್ಶಿ ಸೌಮ್ಯ, ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಟಿ ಹೊನ್ನೇಗೌಡ ಇತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಕಿರಣ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಕಣತೂರು, ಆರೂರು ತಾಲೂಕು, ಹಾಸನ ಜಿಲ್ಲೆ. ನರ್ಸರಿಯಿಂದ SSLC ಅವರಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಕಲಿಕೆಗೆ ಪೂರಕ ಹಾಗೂ ಪ್ರಶಾಂತವಾದ ವಾತಾವರಣವಿದ್ದು, ವಿಶಾಲವಾದ ಆಟದ ಮೈದಾನ, ಕರಾಟೆ, ನೃತ್ಯ, ಹಾಡು, ಧ್ಯಾನ, ಯೋಗ ಮತ್ತು ಕ್ರೀಡೆಗಳಿಗೆ ಪರಿಣಿತರಿಂದ ತರಬೇತಿ ನೀಡಲಾಗುವುದು. ಕಂಪ್ಯೂಟರ್ ಲ್ಯಾಬ್, ಲೈಬ್ರರಿ, ನುರಿತ ಬೋಧಕರಿಂದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ. ಇದರಿಂದ ಪ್ರತಿ ವರ್ಷ ವಿದ್ಯಾರ್ಥಿಗಳ ಫಲಿತಾಂಶವು ಏರುಗತಿಯಲ್ಲಿದೆ. ಕ್ವಿಜ್, ಡಿಬೇಟ್, ಗ್ರೂಪ್ ಸ್ಟಡೀಸ್ ಮತ್ತು ಸ್ಟಡಿ ಅವರ್ಸ್ಗಳನ್ನು ನಡೆಸಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಹೊರಹೊಮ್ಮುವಂತೆ ನೋಡಿಕೊಳ್ಳಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ವ್ಯಾಸಂಗಕ್ಕೆ ಬರುವ ಮಕ್ಕಳಿಗೆ ಉತ್ತಮ ಬಸ್ ಸೌಲಭ್ಯವಿರುತ್ತದೆ. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಉತ್ತಮ ಆಯ್ಕೆ ಕಿರಣ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ವಿಳಾಸ ಕಣತೂರು, ಆಲೂರು ತಾಲೂಕು, ಹಾಸನ ಜಿಲ್ಲೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9632885902, 6363831152, 9964417623. ಫೆಬ್ರವರಿ 5ರಿಂದ 28ರವರೆಗೆ ಲಭ್ಯವಿರುವ ಫ್ಯಾಬುಲಸ್ ಫೆಬ್ ಕೊಡುಗೆಗಳೊಂದಿಗೆ ಈ ಫೆಬ್ರವರಿಯ ಪ್ರತಿ ಕ್ಷಣವೂ ಮಿನುಗುತ್ತಿರಲಿ. ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ 70% ವರೆಗೆ ರಿಯಾಯಿತಿ ಪಡೆಯಿರಿ. ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ರೂಪಾಯಿ 7,000 ರಿಯಾಯಿತಿ ಪಡೆಯಿರಿ. ಜೊತೆಗೆ 1 ಗ್ರಾಂ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ. ಹೆಚ್ಚುವರಿಯಾಗಿ ಪ್ರತಿ ವಾರ ಲಕ್ಕಿ ಡ್ರಾ ಮೂಲಕ 20 ಅಪ್ರಿಲಿಯಾ ಸ್ಕೂಟರ್ಗಳನ್ನು ಗೆಲ್ಲುವ ಅವಕಾಶವನ್ನು ಪಡೆಯಿರಿ. ಅಷ್ಟೇ ಅಲ್ಲ, ಸ್ಕ್ರಾಚ್ ಅಂಡ್ ವಿನ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಂಗೆ ರೂಪಾಯಿ 150ರವರೆಗಿನ ಕ್ಯಾಶ್ ಬ್ಯಾಕ್ ಗೆಲ್ಲಿರಿ. ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ. ಹಾಸನದ ವಿದ್ಯಾನಗರದಲ್ಲಿರುವ ಅಧ್ಯಯನ PU ಕಾಲೇಜು ಯಶಸ್ವಿಯಾಗಿ 1 ವರ್ಷವನ್ನ ಪೂರೈಸಿ 2ನೇ ವರ್ಷದತ್ತ ದಾಪುಗಾಲು ಹಾಕುತ್ತಿದೆ. ನಿಮ್ಮ ಭವಿಷ್ಯದ ಕನಸನ್ನು ನನಸಾಗಿಸಿಕೊಳ್ಳಲು ಹಾಗೂ ವಿದ್ಯಾರ್ಥಿಗಳ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸತತವಾಗಿ ಶ್ರಮಿಸುತ್ತಿದ್ದು 2025-26ನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEPA ಕೋರ್ಸ್ಗಳು ಲಭ್ಯವಿದ್ದು, ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, NEET, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಮತ್ತು CA ಫೌಂಡೇಶನ್ ತರಬೇತಿಯನ್ನು ಸಹ ನೀಡಲಾಗುವುದು. ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು, ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಫೋನ್ ನಂಬರ್ಸ್ 08172035704 ಮತ್ತು 9019526599. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಹರಡುತ್ತಿದೆ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ.
IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಶೋರೂಮ್ ಇದೀಗ ನಿಮ್ಮ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ MRF ಟೈರ್ ಶೋರೂಮ್ನಲ್ಲಿ ಎಲ್ಲ ಶ್ರೇಣಿಯ MRF ಟೈರ್ಗಳು ಲಭ್ಯವಿದೆ. ಹಾಸನದ ವಾಹನ ಚಾಲಕರಿಗೆ ಟೈರ್ ಶಾಪಿಂಗ್ನಲ್ಲಿ ಹೊಸ ಪರಿಕಲ್ಪನೆಯನ್ನ ತರುತ್ತಿದೆ MRF ಟೈರ್ ಶೋರೂಮ್. ನಿಮ್ಮ ನೆಚ್ಚಿನ MRF ಟೈರ್ಗಳು ಮತ್ತು ಟ್ಯೂಬ್ಗಳ ಸಂಪೂರ್ಣ ಶ್ರೇಣಿಯೊಂದಿಗೆ ಸಂಗ್ರಹವಾಗಿರೋ ಶೋರೂಮ್ ಇದೀಗ ನಿಮ್ಮ ಹಾಸನದಲ್ಲಿ. ನಿಮಗೆ ಯಾವುದೇ ಟೈರ್ಗಳು ಬೇಕಾದಲ್ಲಿ ತ್ವರಿತ ಸೇವೆಗಾಗಿ ವಾಯುಪುತ್ರ ಟೈರ್ಸ್ಗೆ ಇಂದೇ ಭೇಟಿ ನೀಡಿ. ನಮ್ಮಲ್ಲಿ ಆಟೋಮೇಟೆಡ್ ಟೈರ್ ಚೇಂಜಿಂಗ್ ಸಿಸ್ಟಮ್ ಕೂಡ ಇದ್ದು ಟ್ಯೂಬ್ಲೆಸ್ ಟೈರ್ ರಿಪೇರಿ ಸಹ ಇರುತ್ತದೆ. ಇನ್ನೊಂದು ವಿಶೇಷತೆ ಎಂದರೆ ನಮ್ಮಲ್ಲಿ ಟೈರ್ ಖರೀದಿಗೆ ಸಾಲ ಸೌಲಭ್ಯ ಕೂಡ ಲಭ್ಯವಿದ್ದು ಶ್ರೀರಾಮ್ ಫೈನಾನ್ಸ್, ಸುಂದರಂ ಫೈನಾನ್ಸ್ ಹಾಗೂ ಬಜಾಜ್ ಫಿನ್ಸರ್ವ್ನಲ್ಲಿ ಸುಲಭವಾಗಿ ಸಾಲ ಸೌಲಭ್ಯ ಸಿಗುತ್ತದೆ. ವಿನೂತನ ಟೈರ್ ಎಕ್ಸ್ಪೀರಿಯನ್ಸ್ಗಾಗಿ ಇಂದೇ ಭೇಟಿ ನೀಡಿ. ವಾಯುಪುತ್ರ ಟೈರ್ಸ್, RJ ಪ್ಯಾಲೇಸ್ ಪಕ್ಕ, ಚನ್ನಪಟ್ಟಣ ಬೈಪಾಸ್ ಸರ್ಕಲ್ ಹತ್ತಿರ, HN ಪುರ ರೋಡ್, ಕೆ ಹೊಸಕೊಪ್ಲು, ಹಾಸನ. ಕಾಂಟ್ಯಾಕ್ಟ್ 9900974589. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ CBSE ಪಠ್ಯಕ್ರಮದ 16 ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ 2025-26ನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದಲ್ಲಿ ನೋಂದಾಯಿಸಿ. ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA, CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸ್. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU, ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಕೃಷಿಕ್ ಫೌಂಡೇಶನ್ ಬಿಲ್ಡಿಂಗ್, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ರಾಜ್ಯ ಸರ್ಕಾರದ ಆಡಳಿತದಲ್ಲಿ ದುರಾಡಳಿತ, ಅಕ್ರಮ, ಭ್ರಷ್ಟಾಚಾರ ಮಿತಿಮೀರಿದ್ದು ಜನರು ಅತಂತ್ರರಾಗಿದ್ದಾರೆ. ಸರ್ಕಾರಿ ಕಚೇರಿಗಳು ಭ್ರಷ್ಟಾಚಾರ ಮತ್ತು ಅಕ್ರಮಗಳ ಕೂಪವಾಗಿದೆ. ಆಡಳಿತ ಕುಸಿದಿರುವುದರಿಂದ ಜನರು ಮೈಕ್ರೋ ಫೈನಾನ್ಸ್ನಂತಹ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡು ನರಳುತ್ತಿದ್ದಾರೆ ಎಂದು KRS ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲೆಗೆ ಉಸ್ತುವಾರಿ ದೀಪಕ್ ತಿಳಿಸಿದರು. ಗಂಭೀರವಾಗಿದೆ. ಆಡಳಿತ ಸಂಪೂರ್ಣವಾಗಿ ಕುಸಿದಿದೆ, ದುರಾಡಳಿತದಿಂದ ಕೂಡಿದೆ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಪ್ರತಿದಿನ ಒಂದಿಲ್ಲ ಒಂದು ಹಗರಣಗಳು ಬರ್ತಾ ಇದೆ. ಅದು ಸಣ್ಣದಿರ್ಬೋದು, ದೊಡ್ಡದಿರ್ಬೋದು. ನಿನ್ನೆ ಯಾವುದೋ ಒಂದು KSTDC ನಲ್ಲಿ ಹಗರಣ ಆಗಿದೆ ಅಂತ ಬಿಟ್ಟು ಕುಮಾರಕೃಪಾದಲ್ಲಿ ಏನ್ ಹಗರಣ ಆಗಿದೆ ಅದ್ರ ಬಗ್ಗೆ ವರದಿ ಆಗಿದೆ. ಹೀಗೆ ಒಂದೊಂದು ಪತ್ರಿಕೆ ತೆಗೆದು ನೋಡಿದ್ರು ಯಾವುದೋ ರಾಜ್ಯದ ಒಂದು ಮೂಲೆಯಲ್ಲಿ ಹಗರಣಗಳು ನಡೀತಾ ಇರೋದು ಕಂಡು ಬರ್ತಾ ಇದೆ. ಆದ್ರೆ ರಾಜ್ಯದ ಜನರ ಪರಿಸ್ಥಿತಿ ಏನಾಗಿದೆ ಅಂತ ಅಂದ್ರೆ ಬಹಳ ಗಂಭೀರವಾಗಿದೆ, ದುಸ್ತರವಾಗಿದೆ. ಮೈಕ್ರೋ ಫೈನಾನ್ಸ್ ನಿಮಗೆ ತಿಳಿದಿದೆ. ಮೈಕ್ರೋ ಫೈನಾನ್ಸ್ ಅವರ ಕಿರುಕುಳ ಯಾವ ಮಟ್ಟಿಗೆ ಇದೆ ಅಂತ ಬಿಟ್ಟು ಜನರು ಊರನ್ನೇ ಖಾಲಿ ಮಾಡ್ಕೊಂಡು ಹೋಗುವಂತ ಒಂದು ಪರಿಸ್ಥಿತಿ ರಾಜ್ಯದಲ್ಲಿ ಹಲವಾರು ಕಡೆ ಇದೆ. ಇದಕ್ಕೆಲ್ಲ ಏನ್ ಕಾರಣ? ಆಡಳಿತ ಕುಸಿದಿರುವಂತದ್ದು, ಭ್ರಷ್ಟಾಚಾರ ಜಾಸ್ತಿ ಆಗಿರುವಂತದ್ದು. ಗುಣಮಟ್ಟದ ಶಿಕ್ಷಣ, ಆರೋಗ್ಯವನ್ನ ಕೊಡಬೇಕಾಗಿರುವಂತ ಸರ್ಕಾರ, ಆ
ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಗಮನಿಸಿರ್ಬೋದು, ಬಳ್ಳಾರಿನಲ್ಲಿ, ಬೆಳಗಾವಿನಲ್ಲಿ ಬಾಣಂತಿಯರು ಸರಣಿ ಸಾವುಗಳಾಗ್ತಾ ಇತ್ತು. ಈಗ ಕಳೆದ ಒಂದು ತಿಂಗಳ ಹಿಂದೆ ವರದಿ ಆಗ್ತಿತ್ತು, ಈಗ್ಲೂ ಆಗ್ತಿರುತ್ತೆ. ಅವನ್ನೆಲ್ಲ ಮುಚ್ಚಿಡ್ತಾ ಇದ್ದಾರೆ. ಆಸ್ಪತ್ರೆಗಳು ಬಹಳ ದುಸ್ಥಿತಿಯಲ್ಲಿದ್ದಾವೆ. ಅವನ್ನ ಸರಿಯಾಗಿರ್ಬೇಕಾಗಿರುವಂತ ಆರೋಗ್ಯ ಸಚಿವರು ಇದ್ರ ಬಗ್ಗೆ ಗಮನ ಕೊಡೋಲ್ಲ. ಔಷಧಿಗಳ ಮೇಲೆ ಹೇಳ್ತಾರೆ. ಔಷಧಿ ಯಾಕೆ ಅದನ್ನ ಖರೀದಿ ಮಾಡ್ತಾರೆ? ಕಳಪೆ ಗುಣಮಟ್ಟದ ಔಷಧಿ ಸಪ್ಲೈ ಆಗ್ತಿದೆ ಅಂತ ಹೇಳ್ತಾರೆ, ಆದ್ರೆ ಅದನ್ನೇ ಖರೀದಿ ಮಾಡ್ತಾರೆ. ವಿಚಾರ ಹೇಳಿದ್ರೆ ಇಲ್ಲ, ಕೇಂದ್ರ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಅಂತಾರೆ. ಖರೀದಿ ಮಾಡೋದನ್ನು ಕೇಂದ್ರ ಸರ್ಕಾರ ಹೇಳ್ಬೇಕಾ? ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ಅವರ ವೆಬ್ಸೈಟ್ ತೆಗೆದು ನೋಡಿದ್ರೆ ಒಂದು ವೆಬ್ಸೈಟ್ ನಲ್ಲಿ ಒಂದು ಲಿಂಕ್ ಕೆಲಸ ಮಾಡಲ್ಲ ಅಂತ ದುಸ್ಥಿತಿಯಾಗಿ ಇಟ್ಕೊಂಡಿದ್ದಾರೆ. ಆದ್ರೆ ಹೇಳುವಂತದ್ದು ಕೇಂದ್ರ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಇನ್ನೊಂದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇನ್ನ ಮೈಕ್ರೋ ಫೈನಾನ್ಸ್ ಬಗ್ಗೆ ಕಾನೂನು ತರ್ತೀವಿ ಅಂತ ಹೇಳ್ತಾರೆ, ಆದ್ರೆ ಅದ್ರ ಮೇಲೆ ಇದುವರೆಗೂ ಆಕ್ಷನ್ ಆಗಿರೋದು 1-2 ಕಡೆ ಒತ್ತಾಯ ಮಾಡಿರೋದ್ರಿಂದ ಒಬ್ರು ಇಬ್ರು ಸಿಗಾಕೊಂಡಿದ್ದಾರೆ. ಆದ್ರೆ ಯಾರ ಮೇಲೂ ಇದುವರೆಗೂ ಏನು ಆಕ್ಷನ್ ಆಗಿಲ್ಲ. ಅಂದ್ರೆ ಸುಮ್ನೆ ತಿಪ್ಪೆ ಸಾರಿಸೋದಕ್ಕೆ ಅವರು ಒಂದು ಕಾನೂನು ಮಾಡಿದೀವಿ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಮಾಡ್ತಿದ್ದಾರೆ. ಆದ್ರೆ ಇವ್ರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಹಳ ದುಸ್ಥಿತಿಯಲ್ಲಿದೆ. ಯಾವುದೇ ಯೋಜನೆಗಳು, ಅಭಿವೃದ್ಧಿ ಯೋಜನೆಗಳು ಕಾರ್ಯಗತ ಆಗ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ. ಅಪ್ಲಿಕೇಶನ್ ಹಾಕೋದಕ್ಕೇನೆ ಅವರು ಹೇಗೆ ಡೇಟ್ ಫಿಕ್ಸ್ ಮಾಡಿರ್ತಾರೆ ಅಂದ್ರೆ ಅಪ್ಲಿಕೇಶನ್ ಹಾಕಕ್ಕಾಗಲ್ಲ. ಆ ರೀತಿ ಡಿಸೈನ್ ಮಾಡಿದ್ದಾರೆ ಅವರು, ಬೇಕು ಅಂತಾನೆ. ಅಪ್ಲಿಕೇಶನ್ ಬರ್ದೇ ಸ್ಕಾಲರ್ಶಿಪ್ ಎಲ್ಲಿ ಕೊಡೋದು? ಅದು ಬೇಕೇ ಇಲ್ಲ. ಈ ರೀತಿ ಮಾಡ್ತಾ ಇದ್ದಾರೆ. ಆದ್ರೆ ಇವರು ದುಂದು ವೆಚ್ಚ ಮಾಡುವಂತೂ ನಿಂತಿಲ್ಲ. ಈಗ 2 ತಿಂಗಳ ಹಿಂದೆ ಮುಖ್ಯಮಂತ್ರಿಯವರ ಕಚೇರಿಗೆ ನವೀಕರಣ ಮಾಡಲಿಕ್ಕೆ 2.5 ಕೋಟಿ ಖರ್ಚು ಮಾಡಿದ್ದಾರೆ. ಈಗ ನಿನ್ನೆ ಒಂದು ಸುದ್ದಿ ಬಂದಿದೆ, ಮುಖ್ಯಮಂತ್ರಿಯವರ ನಿವಾಸಕ್ಕೆ ಮತ್ತೆ ಉಪಮುಖ್ಯಮಂತ್ರಿಯವರ ಕಚೇರಿ ಪೀಠೋಪಕರಣಗಳ ಖರೀದಿಗೆ 3.5 ಕೋಟಿ ಅಂದಾಜು ತಯಾರು ಮಾಡಿ ಈಗ ಅದಕ್ಕೆ ಮುಂದಾಗಿದ್ದಾರೆ. ಅವರ ದುಂದು ವೆಚ್ಚ ಮಾಡ್ಕೊಳ್ಳೋದು, ಅವರ ಪರ್ಸನಲ್ ಕೆಲಸಗಳಿಗೆ ಹಣ ಇರುತ್ತೆ, ಆದ್ರೆ ರಾಜ್ಯದ ಜನರಿಗೆ ಕೊಡಬೇಕಾಗಿರುವಂತ ಯೋಜನೆಗಳಿಗೆ, ಅಭಿವೃದ್ಧಿ ಯೋಜನೆಗಳಿಗೆ ಹಣ ಇಲ್ಲ. ಇದು ರಾಜ್ಯದ ಪರಿಸ್ಥಿತಿ. ಪತ್ರಿಕಾಗೋಷ್ಠಿಯಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಮಂಜುನಾಥ್, ಅರಕಲಗೂಡು ತಾಲೂಕು ಅಧ್ಯಕ್ಷ ದೇವರಾಜು, ಜಿಲ್ಲಾಧ್ಯಕ್ಷ ಉಮೇಶ್ ಬೆಳಗುಂಬ ಇತರರು ಉಪಸ್ಥಿತರಿದ್ದರು. ರಾಜ್ಯದ 9 ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಲು ಹೊರಟಿರುವ ರಾಜ್ಯ ಸರ್ಕಾರದ ನಡೆಯನ್ನು ವಿರೋಧಿಸಿ ಹಾಗೂ ವಿಶ್ವವಿದ್ಯಾಲಯಗಳನ್ನು ಯಾವುದೇ ಕಾರಣಕ್ಕೂ ಮುಚ್ಚಬಾರದು ಎಂದು ಆಗ್ರಹಿಸಿ ಎಸ್ಎಫ್ಐ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಜಿಲ್ಲಾ ಕಾರ್ಯದರ್ಶಿ ರಮೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ 9 ಹೊಸ ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ರಾಜ್ಯ ಸರ್ಕಾರದ ಸಚಿವ ಸಂಪುಟದ ಉಪಸಮಿತಿ ತೀರ್ಮಾನಿಸಿದೆ. ಸರ್ಕಾರದ ಈ ನಡೆ ವಿದ್ಯಾರ್ಥಿ ವಿರೋಧಿ ನಡೆಯಾಗಿದೆ. ರಾಜ್ಯದ ಹಿಂದುಳಿದ ಜಿಲ್ಲೆಗಳಲ್ಲಿ ಸ್ಥಾಪನೆಗೊಂಡಿರುವ ವಿಶ್ವವಿದ್ಯಾಲಯಗಳು ಮುಚ್ಚುವುದರಿಂದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ, ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಅಷ್ಟೇ ಅಲ್ಲದೆ ಪ್ರಾದೇಶಿಕವಾಗಿ ಆಯಾ ಜಿಲ್ಲೆಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಮಾರಕವಾಗಬಹುದು. ಹಾಗಾಗಿ ರಾಜ್ಯ ಸರ್ಕಾರ ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ತೀರ್ಮಾನವನ್ನು ರದ್ದುಪಡಿಸಿ ಯಥಾಸ್ಥಿತಿಯಲ್ಲಿ ವಿಶ್ವವಿದ್ಯಾಲಯಗಳನ್ನು ಮುಂದುವರಿಸಬೇಕೆಂದು ಹೇಳಿದರು. ಯೂನಿವರ್ಸಿಟಿಗಳು ಏನು ಮುಚ್ಲಿಕ್ಕೆ ಹೊರಟಿದ್ದಾರೆ ಅದನ್ನ ಎಸ್ಎಫ್ಐ ರಾಜ್ಯ ಸಮಿತಿ ಮತ್ತು ಹಾಸನ ಜಿಲ್ಲಾ ಸಮಿತಿ ವಿರೋಧಿಸುತ್ತೆ. ಯಾಕಂತಂದ್ರೆ ಇಲ್ಲಿ ಹಾಸನದಲ್ಲಿ ಗ್ರಾಮೀಣ ಪ್ರದೇಶದಿಂದ ಮತ್ತೆ ನಗರ ಪ್ರದೇಶದಿಂದ ಹೆಚ್ಚು ವಿದ್ಯಾರ್ಥಿನಿಯರು ನಾವು ಯೂನಿವರ್ಸಿಟಿಗಳನ್ನ ಅವಲಂಬಿಸಿದ್ದಾರೆ. ಮತ್ತೆ 56ಕ್ಕಿಂತ ಹೆಚ್ಚು ಕಾಲೇಜುಗಳನ್ನ ಅವಲಂಬಿಸಿರುತ್ತ ಹಾಸನ ಯೂನಿವರ್ಸಿಟಿನ ಮುಚ್ಲಿಕ್ಕೆ ಕೊಡ್ತಿರುವಂಥದ್ದು ಇದು ವಿದ್ಯಾರ್ಥಿ ವಿರೋಧಿ ನೀತಿ. ಮತ್ತೆ ಸರ್ಕಾರ ಹಿಂಪಡಿಬೇಕು ಮತ್ತೆ ಹಾಸನ ವಿವಿ ಉಳಿಸಬೇಕು ಅನ್ನೋಂಥದ್ದು ನಮ್ಮ ಹೋರಾಟ ಆಗಿದೆ. ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ಹಾಸನ ವಿವಿ ಮುಚ್ತೀವಿ ಅಂತಂದ್ರೆ ಉಗ್ರವಾದಂತ ಹೋರಾಟ ಮಾಡ್ತೀವಿ. ಅದ್ರ ಜೊತೆಗೆ ಹಾಸನ ವಿವಿಗೆ ಹೆಚ್ಚುವರಿ ಅನುದಾನ ಕೊಡಬೇಕು ಮತ್ತೆ ಹಾಸನ ವಿವಿನ ಅಭಿವೃದ್ಧಿ ಪಡಿಸಬೇಕು ಅನ್ನೋಂಥದ್ದು ನಮ್ಮ ಹಕ್ಕೊತ್ತಾಯ ಆಗಿದೆ. ಅದ್ರ ಜೊತೆಗೆ ಹಾಸನ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸ್ನಾತಕೋತ್ತರ ಕೇಂದ್ರಗಳು ಮತ್ತು ಪದವಿ ಕಾಲೇಜುಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಹೆಚ್ಚಾಗಿ ಒದಗಿಸಬೇಕು. ಮತ್ತೆ ಅವೆಲ್ಲ ಕೂಡ ವಿವಿ ಒಳಪಟ್ಟಂತೆ ಇರ್ತವೆ, ಅವುಗಳಿಗೂ ಕೂಡ ಹೆಚ್ಚಿನ ಅನುದಾನ ಕೊಡಬೇಕು. ಮತ್ತೆ ಅದರ ಅಭಿವೃದ್ಧಿಗೆ ಎಲ್ಲರೂ ಕೂಡ ಹೋರಾಟ ಮಾಡಬೇಕಾಗ್ತದೆ. ಉಪನ್ಯಾಸಕರಾದ ಡಾಕ್ಟರ್ ಮಹೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ಸರ್ಕಾರ ಮುಚ್ಚಲು ಹೊರಟಿರುವ ಈ ವಿಶ್ವವಿದ್ಯಾಲಯಗಳಿಗೆ ಪೂರ್ಣಕಾಲಿಕ ಉಪನ್ಯಾಸಕರು, ಬೋಧಕೇತರ ಸಿಬ್ಬಂದಿ ನೇಮಕ, ಗ್ರಂಥಾಲಯ, ಪ್ರಯೋಗಾಲಯ, ಹಾಸ್ಟೆಲ್ ಅನುದಾನ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಒದಗಿಸಬೇಕಿತ್ತು. ಈ ಸೌಕರ್ಯಗಳನ್ನು ಒದಗಿಸದಿರುವ ಸ್ಥಿತಿಯಲ್ಲಿಯೂ ಹಲವು ಪ್ರಮುಖ ಸಂಸ್ಥೆಗಳೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಉನ್ನತ ಶಿಕ್ಷಣ ಪಡೆಯಲು ವಿವಿಧ ಶೈಕ್ಷಣಿಕ ಚಟುವಟಿಕೆಗಳನ್ನು
ಅಂಕಗಳೊಂದಿಗೆ ಮುನ್ನಡೆಯುತ್ತಿವೆ. ಈಗಾಗಲೇ ಈ ವಿಶ್ವವಿದ್ಯಾಲಯಗಳಲ್ಲಿ ಓದುತ್ತಿರುವ ಸಾವಿರಾರು ವಿದ್ಯಾರ್ಥಿಗಳು, ನೂರಾರು ಬೋಧಕ ಮತ್ತು ಬೋಧಕೇತರ ವರ್ಗ ಮತ್ತು ಈ ವಿಶ್ವವಿದ್ಯಾಲಯಗಳಿಗೆ ಸೇರ್ಪಡೆಯಾಗಿರುವ ನೂರಾರು ಪದವಿ ಕಾಲೇಜುಗಳು ಮತ್ತು ಸಾವಿರಾರು ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯ ಅತಂತ್ರವಾಗಿದೆ. ಈ ಹಿನ್ನೆಲೆಯಲ್ಲಿ ಶಿಕ್ಷಣವನ್ನು ಕೇವಲ ಲಾಭದ ದೃಷ್ಟಿಯಿಂದ ನೋಡುತ್ತೆ, ಮಾನವ ಸಂಪನ್ಮೂಲ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಎಲ್ಲ ವಿಶ್ವವಿದ್ಯಾಲಯಗಳಿಗೂ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿ ವಿಶ್ವವಿದ್ಯಾಲಯಗಳನ್ನು ಉಳಿಸಬೇಕಾಗಿದೆ ಎಂದು ಒತ್ತಾಯಿಸಿದರು. 9 ವಿಶ್ವವಿದ್ಯಾನಿಲಯ ಮುಚ್ಚುತ್ತಿರುವುದು ಬಹಳ ಅಸಂಗತಿ ಸರ್. ಅದು ಯಾಕೆಂದ್ರೆ ಇವತ್ತು ಹಾಸನ ವಿಶ್ವವಿದ್ಯಾನಿಲಯ ಬಡವರ ಮಕ್ಕಳಿಗೆ ಸಹ ಎಲ್ಲರಿಗೂ ಸಹ ಓದಕ್ಕೆ ಅವಕಾಶ ಕೊಟ್ಟಿದೆ. ಇವತ್ತು ನೋಡ್ತಾ ಇದ್ದಾರೆ, ಇವತ್ತು ಗ್ರಾಮೀಣ ಪ್ರದೇಶದ ಅಮಾಯಕ ತಂದೆ ತಾಯಿಗಳು ಇವತ್ತು ಎಷ್ಟೋ ಜನ ತುಂಬಾ ಆರ್ಥಿಕವಾಗಿ ದುಸ್ಥಿತಿಲಿದ್ದಾರೆ ಸರ್. ಯಾಕೆಂತಂದ್ರೆ ಇವತ್ತು ನೋಡ್ತಾ ಇದ್ದಾರೆ, ನಾನು ಓದಿರೋದು ಮಂಗಳೂರು, ಮೈಸೂರು ಮತ್ತೆ ಬೆಂಗಳೂರು ವಿಶ್ವವಿದ್ಯಾಲಯಗಳೆಲ್ಲ ಓದ್ಕೊಂಡು MSW, MPhil, PhD ಇವೆಲ್ಲನೂ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಇವತ್ತು ಏನಾಗ್ತಾ ಇದೆ ಅಂದ್ರೆ ಸರ್, ಈ ಹಾಸನ ವಿಶ್ವವಿದ್ಯಾಲಯ ಉಳಿಯೋದ್ರಿಂದ ಇಡೀ ಒಂದು ಎಲ್ಲ ಬಡ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ನೋಡ್ತಾ ಇದ್ದೀರಾ, ಇವತ್ತು ಒಂದು ವಿಶ್ವವಿದ್ಯಾಲಯದ ಏನು ಸ್ಥಾಪನೆ ಮಾಡೋದು ಎಷ್ಟು ಕಷ್ಟನೋ ಅದು ಉಳಿಸ್ಕೊಳ್ಳೋದು ಅಷ್ಟೇ ನಮಗೆ ಜವಾಬ್ದಾರಿ ಆಗಿರ್ತದೆ ಸರ್. ಪ್ರತಿಭಟನೆಯಲ್ಲಿ SFI ಸಹ ಕಾರ್ಯದರ್ಶಿ ವಿವೇಕ್, ರಾಜ್ಯ ಉಪಾಧ್ಯಕ್ಷರು ಬಸವರಾಜ ಗುಳೇದಾಳ್, DYFI MG ಪೃಥ್ವಿ, ಮುಖಂಡರು ಜಯಲಕ್ಷ್ಮಿ, ಸೌಮ್ಯ, ಧರ್ಮ, ಉಪನ್ಯಾಸಕರಾದ ಡಾಕ್ಟರ್ ಮಹೇಶ್, ಡಾಕ್ಟರ್ ಲೋಕೇಶ್ ಇನ್ನಿತರರು ಉಪಸ್ಥಿತರಿದ್ದರು. 2025-26ನೇ ಸಾಲಿನ ಬಜೆಟ್ನಲ್ಲಿ ಲಿಂಗತ್ವ, ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಹಣ ಮೀಸಲಿಡುವ ಬಗ್ಗೆ ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿಯ ಪರವಾಗಿ ಹೇಳಿಕೆ ನೀಡುತ್ತಿರುವುದಾಗಿ ಚಳುವಳಿಯ ರಾಜ್ಯ ಸಹ ಸಂಚಾಲಕರಾದ ವೈಶಾಲಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗ ಬಜೆಟ್ ಹತ್ತಿರ ಇರುವುದರಿಂದ ಆಡಳಿತದಲ್ಲಿರುವ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ಮುನ್ನ ತಮ್ಮ ಪ್ರಣಾಳಿಕೆಯಲ್ಲಿ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ವಾರ್ಷಿಕ 200 ಕೋಟಿ ರೂಪಾಯಿ ಮೀಸಲಿಡುವುದಾಗಿ ತಿಳಿಸಿದೆ. ಆದರೆ ಅದನ್ನು ಇನ್ನೂ ಜಾರಿಗೆ ತಂದಿರುವುದಿಲ್ಲ. ನುಡಿದಂತೆ ನಡೆದ ಸರ್ಕಾರದಿಂದ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗಿದೆ. ಪ್ರಮುಖ ನಮ್ಮ ಹಕ್ಕೊತ್ತಾಯಗಳೆಂದರೆ ಲಿಂಗತ್ವ, ಅಲ್ಪಸಂಖ್ಯಾತರಿಗೆ ವಸತಿ ಸೌಲಭ್ಯ ನೀಡಬೇಕು, ನಮ್ಮ ಸಮುದಾಯದವರಿಗೆ ವಸತಿಗಾಗಿ ಪ್ರತ್ಯೇಕವಾದ ಯೋಜನೆ ರೂಪಿಸಬೇಕು, ಲಿಂಗತ್ವ, ಅಲ್ಪಸಂಖ್ಯಾತರು ಉದ್ಯಮಶೀಲತೆಯಲ್ಲಿ ತೊಡಗಿಸಿಕೊಳ್ಳಲು ಯೋಜನೆ ರೂಪಿಸಬೇಕು ಎಂದು ಹೇಳಿದರು. ಮಾರ್ಚ್ 3 ಬಜೆಟ್ ಅಧಿವೇಶನ ಪ್ರಾರಂಭ ಆಗ್ತಾ ಇರೋದ್ರಿಂದ ಈಗಿನ ಆಡಳಿತದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿರೋ ಹಾಗೆ ನಮ್ಗೆ 200 ಕೋಟಿ ವಾರ್ಷಿಕ ಆದಾಯ ನಿಗಮವನ್ನ ಮಾಡ್ಕೊಡ್ತೀವಿ ಅಂತ ಹೇಳಿತ್ತು. ಬಟ್ ಅದನ್ನ ಬೇರೆ ಬೇರೆ ವಿಚಾರಗಳಲ್ಲಿ ನುಡಿದಂತೆ ನಡೆದಿರೋ ಸರ್ಕಾರ. ಬಟ್ ನಮ್ಮ ಒಂದು ಸಮುದಾಯದವರಿಗೆ ಎಲ್ಲ ಒಂದು ಕಡೆ ಮೂಗಿಗೆ ತುಪ್ಪ ಹಚ್ಚೋ ಕೆಲಸ ಮಾಡಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಗೆ ಸಪರೇಟ್ ಒಂದು ನಿಗಮ ಬೇಕು. ಯಾಕಂದ್ರೆ ನಾವು ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ನಮ್ಮದೇ ಆದಂತ ಕೆಲವೊಂದು ಟೈಪಾಲಜಿಗಳನ್ನ ಹೋಗಿ ಕ್ಲೀನ್ ಆಗಿ ಹೇಳಕ್ಕಾಗಲ್ಲ. ಭಾರತ ದಂಡ ಸಂಹಿತೆ ಸರ್ವೋಚ್ಚ ನ್ಯಾಯಾಲಯದ ಪ್ರಕಾರ ನಾಲ್ಸಾ ಜಜ್ಮೆಂಟ್ ಬರ್ಬೇಕಾದ್ರೆ ಆಕ್ಚುಲಿ ಏನಿತ್ತಂದ್ರೆ ನಮ್ಮ ಸಮುದಾಯದವ್ರದ್ದು ಪ್ರತಿಯೊಂದು ಸರ್ಕಾರಿ ಅಧಿಕಾರಿಗಳಿಗೆ ಅರಿವು ಕಾರ್ಯಕ್ರಮಗಳಾಗಬೇಕಾಗಿತ್ತು. ಇವತ್ತು ನಮ್ಮ ಟೈಪಾಲಜಿಗಳಲ್ಲಿ ಕೋತಿ ಅಂದ್ರೆ ಯಾರು, ಬೈಸೆಕ್ಸುವಲ್ ಅಂದ್ರೆ ಯಾರು, DD ಅಂದ್ರೆ ಯಾರು, ಟ್ರಾನ್ಸ್ಜೆಂಡರ್ ಅಂದ್ರೆ ಯಾರು, ಇವುಗಳನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಯಾರ್ಯಾರಿಗೆ ಯಾವ ಯಾವ ಹಂತಗಳಲ್ಲಿ ಯಾವ ಯಾವ ಸೌಲಭ್ಯಗಳು ಬೇಕು. ನಮ್ಮಲ್ಲೇ ಒಂದೇ ಛತ್ರಿ ಹಲವಾರು ಕಡ್ಡಿಗಳ ವಿಧಗಳಿರೋ ಹಾಗೆ ಗಂಡಾಗಿ ಹುಟ್ಟಿ ಹೆಣ್ಣಾದವ್ರು ಇದ್ದಾರೆ, ಹೆಣ್ಣಾಗಿ ಹುಟ್ಟಿ ಗಂಡಾದವ್ರು ಇದ್ದಾರೆ. ಹಾಗೆ ಪ್ಯಾಂಟ್ ಅಲ್ಲೇ ಇದ್ದು ಅವರು ವಾಪಸ್ ಹಾಗೆ ಪ್ಯಾಂಟ್ ಅಲ್ಲೇ ಇರೋರನ್ನ ಆಕರ್ಷಿಸ್ತಕ್ಕಂತ ಒಂದು ಕೋತಿ ಸಮುದಾಯ ನಮ್ಮಲ್ಲಿದೆ. ಬಟ್ ಸರ್ಕಾರ ಇದುವರೆಗೂ ಒಂದು ಟ್ರಾನ್ಸ್ಜೆಂಡರ್, ಒಂದು ಜೋಗಪ್ಪ ಸಮುದಾಯ, ಇನ್ನೊಂದು ಕೋತಿ ಸಮುದಾಯ, ಈ 3 ಸಮುದಾಯಗಳಿಗೆ ಸರ್ಕಾರದ ಸೇವಾ ಸೌಲಭ್ಯಗಳನ್ನ ಕೊಡ್ತಾ ಇದೆ. ಅದೇ ರೀತಿ ಮಂಗಳಮುಖಿ ಅನ್ನೋ ಪದವಾದ ಒಂದು ಬ್ರಾಹ್ಮಣ್ಯ ಪದ, ಆ ಪದ ನಮ್ಗೆ ಸಲ್ಲದು. ಸರ್ಕಾರದ ಮಟ್ಟದಲ್ಲಿ ಕಡಿತಗೊಳಿಸಬೇಕು. ನಮ್ಗೆ ಟ್ರಾನ್ಸ್ಜೆಂಡರ್ ಅಥವಾ ಲಿಂಗತ್ವ ಅಲ್ಪಸಂಖ್ಯಾತರ ಅಂದ್ರೆ ಸಾಕು ಅನ್ನೋದು ಮುಖ್ಯವಾದಂತ ಒಂದು ಪ್ರಾಸ್ತಾವಿಕ ನುಡಿಗಳು. ಇಲ್ಲಿ ನಾವು 5 ಹಕ್ಕೊತ್ತಾಯಗಳನ್ನ ನಾವು ಆಗ್ರಹಿಸ್ತೀವಿ. ಯಾಕಂದ್ರೆ ತಮ್ಮ ಕಳೆದ ಒಂದು ಬಜೆಟ್ ಅಧಿವೇಶನದಲ್ಲಿ ಒಂದು 800 ಇರೋದನ್ನ 1200 ನಮ್ಮ ಮೈತ್ರಿ ಯೋಜನೆಯಡಿ ಪೆನ್ಷನ್ ಅನ್ನ ಹೆಚ್ಚಿಸಿದ್ದು ಬಿಟ್ರೆ ನಮ್ಗೆ ನಮ್ಮ ಸಮುದಾಯದವರಿಗೆ ಯಾವ ರೀತಿ ಇನ್ನು ಯಾವ ಸೌಲಭ್ಯಗಳು ಸಿಕ್ಕಿಲ್ಲ. ಸತತ 20 ವರ್ಷದಿಂದ ವಸತಿ ವಿಚಾರವಾಗಿ ನಮ್ಮ ಸಮುದಾಯದವರು WDC ಅಧಿಕಾರಿಗಳ ಹತ್ರ ಅಲ್ದಾಡ್ತಾರೆ. ಆಮೇಲೆ ಲೋಕಲ್ CBOಗಳ ಜೊತೆ ಹೋಗಿ ವಕಾಲತ್ತು ಕಾರ್ಯಕ್ರಮಗಳಲ್ಲಿ ಹೋಗ್ತಾರೆ. ಇದುವರೆಗೂ ಎಲ್ಲಿ 1% ಅಲ್ಲಿ ಇನ್ನು ನಾವು ಕಮ್ಮಿ ಇರೋ ಜನ. ಇವತ್ತು ನಾವು ಅಜಲ್ ಹೋರಾಟ ಬಂದು ಚಿಕ್ಕಮಂಗ್ಳೂರು ಆ ಕಡೆ ಎಲ್ಲ ನೋಡಿದಾಗ ಮಿನಿಮಮ್ 6,000 ಇರ್ತಕ್ಕಂತ ಒಂದು ಜನಾಂಗಕ್ಕೆ ಒಂದು ಚಾರಿತ್ರಿಕ ಹಿನ್ನೆಲೆರ್ತಕ್ಕಂಥ ಜನಾಂಗಕ್ಕೆ 600 ಎಕರೆಗಳವರೆಗೂ ಭೂಮಿ ಬಂತು. ಇವತ್ತು ನಾವು ಕರ್ನಾಟಕದಲ್ಲಿ ಪ್ರತಿಯೊಂದು ದಾಖಲಾತಿಗಳ ಸಮೇತ 46,000 ಜನ ಇವತ್ತು ನಾವು ಲಿಂಗತ್ವ
ಸಂಖ್ಯಾತರು ಜೀವನ ಮಾಡ್ತಿದೀವಿ. ಇದುವರೆಗೂ ಯಾವ ಒಂದು ನಿಗಮಗಳನ್ನು ವಸತಿಗಳು ಬಂದಿಲ್ಲ. ಹಾಗಾಗಿ ನಮ್ಗೆ ವಸತಿ ವಿಚಾರವಾಗಿ ಪ್ರತ್ಯೇಕವಾಗಿ ಪರಿಣಾಮಕಾರಿಯಾದಂತ ಒಂದು ನಿಗಮ ಬೇಕು. ಪತ್ರಿಕಾಗೋಷ್ಠಿಯಲ್ಲಿ ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿಯ ಜಿಲ್ಲಾ ಘಟಕದ ಸದಸ್ಯ ರಮೇಶ್ ಬಿಆರ್ ಶಿವಣ್ಣ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಆಡಳಿತ ಪಕ್ಷದಲ್ಲಿ ದಿನೇ ದಿನೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಹೆಚ್ಚಾಗುತ್ತಿದೆ. ರಾಜ್ಯದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ಆಗುವುದು ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ. ಜಿಲ್ಲೆಯಲ್ಲಿ ಕಾಡಾನೆ ಸಮಸ್ಯೆ ಜಟಿಲವಾಗಿದೆ. 10 ದಿನಗಳಲ್ಲಿ 2 ಬಲಿಯಾಗಿದ್ದಾರೆ. ಸಾವಿಗೆ ಸರ್ಕಾರ ಕೊಡುವ ಪರಿಹಾರ ಶಾಶ್ವತ ಅಲ್ಲ, ಇದು ಕ್ಷಣಿಕ. ಬದಲಾಗಿ ಶಾಶ್ವತ ಪರಿಹಾರ ಆಗಬೇಕು. ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಛಾಯಾಗ್ರಾಹಕರು ಸಮಾಜದ ಕನ್ನಡಿಗಿದ್ದ ಹಾಗೆ ಅವರ ಹಿತಾಸಕ್ತಿಗೆ ಸದಾ ಸಿದ್ಧ. ಶಾಸಕ ಸಿಮೆಂಟ್ ಮಂಜು ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ವಂದನೆಗಳು.